ಎಲ್ಲೋದ್ಲಿ ಇವಳು? ಕಾರಲ್ಲೇ ಇದ್ಲಲ್ಲ. ನಾನು ಹೋಗಿ 1 ನಿಮಿಷ ಆಗಿಲ್ಲ. ಫೋನ್ ನೋಡೋ ಸ್ವಿಚ್ ಆಫ್ ಬರ್ತಾ ಇದೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ಲಾ? ಬೇಡ. ಇಲ್ಲೆಲ್ಲಾದರೂ ಸುಮ್ಮನೆ ಹೋಗಿದ್ರೆ ಸುಮ್ಮನೆ ದೊಡ್ಡ ಮ್ಯಾಟ್ರ್ ಆಗುತ್ತೆ. ಅಲ್ಲ, ಇವಾಗ ಏನ್ ಪ್ಲಾನು? ಐಸ್ ಕ್ರೀಮ್ ಕೊಡ್ಸಕ್ ಆಗಲ್ಲ ಅಂದ್ರೆ ನಾನೇ ಕೊಡಿಸ್ತೀನಿ ಬಿಡು. ಅದ್ ಯಾಕೆ ಐಸ್ ಕ್ರೀಮ್ ಕೇಳಿದ್ದಕ್ಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ಯಾ? ಏಯ್, ಏನ ನಿನ್ನ ಮಾತಿನ ಅರ್ಥ? ಸೋಲಪ್ಕೊಂತಾನ? ಚಾನ್ಸೇ ಇಲ್ಲ. ನೋ ವೇ. ಶಂಕರಣ್ಣ, ಯಾರು ನಿಮ್ಮನ್ನ ಕಟ್ಟಾಕಿದ್ದು? ಏನಾಯ್ತು? ಸೂರ್ಯಪ್ರಕಾಶ್ ಮನೆ ಸೊಸೆನ ಯಾರೋ ಚೈಲ್ಡ್ ಚಪಾತಿಗಳೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಕೂತ್ಕೋಬೇಕಾ? %100 ಇವನೇ. ನಿನಗೆ ಪದೇ ಪದೇ ಫೋನ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಿದ್ದು ಇವನ್ನೇನೆ. ಏನ್ ಬೇಕು ಶಂಕರಣ್ಣ ನಿಂಗೆ? ಯಾಕೆ ಹೀಗೆ ಮಾಡಿದೆ? ಯಾಕಂದ್ರೆ ಉರಿ ತಡ್ಕೊಳಕ್ಕಾಗಲಿಲ್ಲ. ಅವನೇನೋ ಅಂದ್ಕೊಂಡಿದ್ದ, ನೀನೇನೋ ಮಾಡಿದೆ. ಆ ಮನೆ ಒಳಗೆ ಬಲಗಾಲಿಟ್ಟು ಮಹಾಲಕ್ಷ್ಮಿ ಥರ ಹೆಜ್ಜೆ ಇಟ್ಟೆ. ಯಾವ ಫ್ಯಾಮಿಲಿನ ಮುಗಿಸ್ಬೇಕು ಅಂದ್ಕೊಂಡು ಹೋಗಿದ್ದೋ ಅದನ್ನು ಮರೆತು ಆ ಫ್ಯಾಮಿಲಿ ಒಳಗೆ ಆರಾಮಾಗಿ ಸೆಟ್ಲ್ ಆಗ್ಬಿಟ್ಟೆ. ಫ್ಯಾಮಿಲಿ ನಡ್ಸೋಕೆ ಶುರು ಮಾಡಿಬಿಟ್ಟೆ. ಐಷಾರಾಮಿ ಜೀವನನ ಎಂಜಾಯ್ ಮಾಡ್ತಾ ಬದುಕ್ತಾ ಇದೆಯಾ? ಆ ಸೀರೆಗಳು, ಆ ಒಡವೆಗಳು, ಜೊತೆಗೆ ಆ ಮನೆ ದೊಡ್ಡ ಸೊಸೆ ಅನ್ನೋ ಪಟ್ಟ ಬೇರೆ. ನೀನು ಹೋಗಿರೋ ಉದ್ದೇಶ ಇವರು ಗೊತ್ತು. ಉದ್ದೇಶ ಪೂರ್ತಿ ಮಾಡ್ಕೊಂಡು ಬರ್ತೀಯ ಅಂತ ಅಂದ್ಕೊಂಡ್ರೆ ನೀನು ರಾಣಿ ಥರ ಸೆಟ್ಲ್ ಆಗ್ಬಿಟ್ಟಿದ್ಯಾ. ಅದು ಇವನ ಕೈಲಿ ತಡ್ಕೊಳಕ್ಕೆ ಆಗಲಿಲ್ಲ. ಅದಕ್ಕೆ ಇವನು ನವರಂಗಿ ಆಟ ಆಡ್ದ. ನಿನ್ನ ಉದ್ದೇಶ ಏನು ಅಂತ ನೆನಪು ಮಾಡೋದಕ್ಕೆ ಇಷ್ಟೆಲ್ಲ ಡ್ರಾಮಾ ಮಾಡ್ದ. ಅದಕ್ಕೆ ಸ್ವಲ್ಪ ಫೀಸ್ ಕೇಳ್ದ. ಕನ್ನಡಿ, ಇನ್ನೂ ನೀನು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನಾನು ಇವನ ವಿಷಯನ ಎರಡನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದೀನಿ. ನಿನ್ನ ಮೇಲೆ ನಿನಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ಇವತ್ತಿಂದ ನಾನು ನೀನು ಟೀಮ್ ಪಾರ್ಟ್ನರ್ಸ್. ನಿನ್ನ ಸಪೋರ್ಟ್ಗೆ ನಾನು ಇರ್ತೀನಿ. ಟೆನ್ಷನ್ ತಗೋಬೇಡ. ನಾನು ಇವೆಲ್ಲ ಯಾವುದೂ ಕೇಳಿರಲಿಲ್ಲ ಸರ್. ನನಗದ್ರ ಅವಶ್ಯಕತೆನೂ ಇಲ್ಲ. ನೀವೇನು ಮಾಡ್ತೀರೋ ನಿಮಗೆ ಬಿಟ್ಟಿದ್ದು. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇದೆ ಅಂತಾನೆ ನಾನು ಮೂಗು ತೋರಿಸ್ಕೊಂಡು ಇಲ್ಲಿವರೆಗೂ ಬಂದಿರೋದು. ಇವ್ರನ್ನ ಕಟ್ಟಾಕಿ ಇಲ್ಲಿ ತೂರಿಸಿರೋದು. ಸುಪಾರಿ ಕೊಟ್ಟಿದ್ದು ನೀನು. ಕೃಷ್ಣನ್ನ ಮುಗಿಸ್ಬೇಕು ಅಂತ ಟ್ರೈ ಮಾಡಿದ್ದು ನೀನು. ಆ ಮನೆ ಒಳಗೋಗಿ ಸ್ಕೀಮ್ ಹಾಕಿದ್ದು ನೀನು. ಈಗ ಕುತ್ತಿಗೆಗೆ ಬಂತು ಅಂದಾಗ ಸಂಬಂಧ ಇಲ್ಲ ಅಂತ ಹೊರಟುಬಿಟ್ರೆ ಹೆಂಗೆ ಪಾರ್ಟ್ನರ್? ಎಲ್ಲದಕ್ಕೂ ಪ್ರೂಫ್ ಇದೆ. ಪ್ರೂಫ್ ಇಲ್ಲದೆ ಈ ಪ್ರಭು ಯಾವುದಕ್ಕೂ ಕೈ ಹಾಕಲ್ಲ. ಇಷ್ಟು ದಿನ ಈ ಚೈಲ್ಡು ಆ ಪ್ರೂಫನ್ನು ಇಟ್ಕೊಂಡು ಮಕ್ಕಳಾಟ ಆಡ್ತಿದ್ದ. ಅದೀಗ ನನ್ನ ಕೈ ಸೇರಿದೆ. ನಿನಗಿಷ್ಟ ಇರಲಿ ಇಲ್ಲದೆ ಹೋಗಲಿ, ನೀನು ನನಗೆ ಪಾರ್ಟ್ನರ್ ಆಗಲೇಬೇಕು. ಒಂದು ವೇಳೆ ಆಗಲ್ಲ ಅಂದಂತಿಟ್ಕೋ, ನಿನ್ನ ಆಟ ಡಮ್ಕಿ ಡಮಾರ್. ನನ್ನಿಂದ ಏನಾಗಬೇಕು? ಏನು ಬೇಕು ನಿನಗೆ?
ನೂರೊಂದು ನೆನಪು ಎದೆ ಆಳದಿಂದ ಹಾಡಾಗಿ ಬಂತು ಆನಂದದಿಂದ. ಸರ್ ನಿಮ್ಮ ಟೀಮವ್ರ ಜೊತೆ ನನಗೂ ಒಂದು ಹಾಡೋಕ್ಕೆ ಚಾನ್ಸ್ ಕೊಡಿ ಸರ್. ಏನು ಗುರು, ಬಾತ್ರೂಮ್ ಸಿಂಗರಾ? ಸರ್ ಮೈ ಕಟ್ ನೋಡಿ ಬಾತ್ರೂಮ್ ಪೀಸಾ ಶೋರೂಮ್ ಪೀಸಾ ಅಂತ ತೋರಿಸ್ತೀನಿ. ಕಾಶಿಲಿ ಸ್ನಾನ ಮಾಡು, ಕಾಶ್ಮೀರ ಸುತ್ತಿ ನೋಡು, ಜೋಗದ ಗುಂಡಿ ಹೊಡೆಯ ನಾನೆಂದು ಕೂಗಿ ಹಾಡು, ಅಜಂತ ಎಲ್ಲೋರನ ಬಾಳಲ್ಲಿ ಒಮ್ಮೆ ನೋಡು, ಬಾದಾಮಿ ಹೈಹೊಳೆಯ ಚಂದನ ತೂಕ ಮಾಡು, ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ. ಅಣ್ಣ ಎಲ್ಲಿದ್ದಾನೆ ಇಷ್ಟು ದಿನ? ನನ್ನ ಜೀವನದಲ್ಲಿ ಇಷ್ಟೊಂದು ಕಲೆಕ್ಷನು ಇವತ್ತಣ್ಣ ನೋಡ್ತಾ ಇರೋದು. ನಾನು ಗಂಟ್ಲಾರ್ಕೊಂಡು ಆಡ್ತೀನಣ್ಣ, ಜನ ಎಲ್ಲ ಬರ್ತಾರೆ, ನಿಂತ್ಕೊಂತಾರೆ, ಕೆಲವ್ರು ನಗಾಡ್ತಾರೆ, ಇನ್ನು ಕೆಲವ್ರು ಕಿಂಡಲ್ ಮಾಡ್ಕೊಂಡು ಹೋಗ್ತಾರೆ. ಇಷ್ಟೊಂದು ನಿನ್ನಿಂದಾನೆ ಅಣ್ಣ. ನಿನ್ಗೆ ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಣ್ಣ. ಇದನ್ನ ನಾವೆಲ್ಲ ಸರಿ ಸಮಾನವಾಗಿ ಹಂಚ್ಕೊಂತೀವಿ. ಇವತ್ತು ನಿಮಗೆ ಇದ್ರಲ್ಲಿ ನಿಮಗೊಂದು ಪಾಲ್ ಕೊಡ್ತೀನಿ. ನನಗೆ ಈ ಹಂಚ್ಕೊಳ್ಳೋದೆಲ್ಲ ಬೇಡ, ನೀವು ಹಿಡ್ಕೊಳ್ಳಿ. ಅಣ್ಣ ಮತ್ತೆ ಇನ್ನೇನು ಬೇಕಣ್ಣ ನಿಂಗೆ? ನಮಗೆ 30 ರೂಪಾಯಿ ಕೊಡಿ. 30 ರೂಪಾಯ? ಅದೇನು 30 ರೂಪಾಯಿ ಬೇಕು? ಒಂದು ಐಸ್ ಕ್ರೀಮ್ ಬೆಲೆ ಎಷ್ಟು? 30ರಿಂದ 40 ರೂಪಾಯಿ. ಹಾಂ, ಇವತ್ತಿನ ನನ್ನ ದುಡಿಮೆ ಅಷ್ಟೇ. ನನಗೊಂದು 30 ರೂಪಾಯಿ ಕೊಡಿ, ನಾನು ಶಿವ ಅಂತ ಹೊರಟೋಗ್ತೀನಿ. ಇಟ್ಕೊಳ್ಳೋಣ, ಕಷ್ಟ ಬೇಕಾಗುತ್ತೆ. ಆ ಥರ ಏನಾರು ಕಷ್ಟ ಬಂದರೆ ನಾನು ಮತ್ತೆ ಇಲ್ಲಿ ಬಂದು ಹಾಡ್ತೀನಿ, ಅವಾಗ ಕೊಡಿ. ಈಗ 30 ರೂಪಾಯಿ ಆಯ್ತಣ್ಣ. ಥ್ಯಾಂಕ್ ಯು ಬಾಸ್. ನಾನು ಹೇಳಬೇಕು ಥ್ಯಾಂಕ್ ಯು. ಸಿಗೋಣ. ಓಕೆ, ಕೊಡಿ. ಒಳ್ಳೆ ಕಲೆಕ್ಷನ್ ಆಯಿತು. ಇವನು ಬೇರೆ ಫೋನ್ ಹಚ್ತಲ್ಲ. ಕಲ್ಯಾಣಿ, ಎಲ್ಲಿ ಹೋದೆ ನೀನು? ನಾನೇನಾದರೂ ಓವರ್ ಮಾಡ್ಬಿಟ್ನಾ? ನಾನು ಕಷ್ಟಪಟ್ಟು ಬೇರು ಸುರಿಸಿ ದುಡ್ದಿರೋ ದುಡ್ಡಿಂದ ತಂದಿರೋ ಐಸ್ ಕ್ರೀಮ್. ರೋಡಲ್ಲಿ ನಿಂತ್ಕೊಂಡು ಜಸ್ಟ್ 30 ರೂಪಾಯಿಗೋಸ್ಕರ ನಾನು ಹೇಳ್ದೆ ಅಂತ ಐಸ್ ಕ್ರೀಮ್ ತರೋದಕ್ಕೆ 1 ನಿಮಿಷನೂ ಯೋಚನೆ ಮಾಡದೆ ರೋಡಲ್ಲಿ ನಿಂತು ಹಾಡು ಹೇಳಿ ದುಡ್ಕೊಂಡು ಬಂದಿದ್ಯಾ. ಇಷ್ಟು ಚಿಕ್ಕ ವಿಚಾರನ ದೊಡ್ಡ ಮ್ಯಾಟರ್ ಮಾಡಿಬಿಟ್ಟೆ. ಇಷ್ಟು ದಿನ ಬರೀ ಯೋಗ ಇತ್ತು, ಇವತ್ತು ಗೊತ್ತಾಯ್ತು ನಿನ್ನ ಯೋಗ್ಯತೆ ಏನು ಅಂತ.